ದೇವ್ರಿಗೆ ನಂಬಬೇಕು. ಈಗ ನೀವು ಬಡವ್ರಿಗೆ ಸಹಾಯ ಮಾಡಿದ್ರೆ ದೇವ್ರು ಯಾವುದೇ ಮುಖಾಂತರ, ಯಾವುದೇ ಮೂಲಕ, ಯಾರ್ದೋ ಮುಖಾಂತರ ದೇವ್ರು ನಮಗೆ ಯಾವುದೇ ಕಾರಣದಿಂದ ಯಾವುದೇ ಮುಖಾಂತರ ಕೊಟ್ಬಿಡ್ತಾನಂತ ಇದು ನನ್ನ ಉದಾಹರಣೆ. ಈಗ ಇನ್ನೊಂದು, ಈಗ KGF ಬಾಬು ಅವರು ಬೆಳವಣಿಗೆ ಕೊಂಡು ಸಮುದಾಯದವರೇ ದೊಡ್ಡ ದೊಡ್ಡ ಲೀಡ್ ಇದ್ದಾರೆ, ಜಮೀರ್ ಅಹ್ಮದ್ ಇದ್ದಾರೆ, ಯಾರು ಬೆಂಬಲ ಕೊಟ್ಟಿಲ್ಲ, ಸಪೋರ್ಟ್ ಮಾಡಿಲ್ಲ ಅಂತ. ಅದು ನನಗೆ ನಾನು ಹೇಳ್ದಲ್ಲ ನಿಮಗೆ, ನಮ್ಮ ಇವಾಗ 22,000 ಓಟುಗಳು ಕೊಟ್ಟಿರೋ ಧನಿಗಳು, ತಾಯಿ ತಂದೆಗಳು, ಅಕ್ಕ ತಂಗಿಗಳು ಯಾರು? 19,000 ಜನ ನಮ್ಮ ತಮಿಳಿನ್ಸು, ಕನ್ನಡಿಗರು. ನನಗೆ ನಮ್ಮ ಮುಸಲ್ಮಾನ್ ಓಟು ಎಷ್ಟು ಬಂತು? ಬರೀ 2,000 ಬಂತು. ಜಾತಿ ಜಾತಿ ಅಂತೀರಾ, ಎಲ್ಲಿದೆ ಜಾತಿ? ನನಗೆ ಅನ್ನ ಹಾಕೋ ದೇವರು ಯಾರಂದರೆ ಆ ಕನ್ನಡಿಗರು ಮತ್ತು ತಮಿಳಿನ್ಸ್. ನನಗೆ ಅನ್ನ ಹಾಕೋ ದೇವರು ಅಂತ ತಿಳ್ಕೊಳ್ತೀನಿ. ನಾನು ಅವ್ರಿಗೆ ಡಿಗ್ರೇಡ್ ಮಾಡಬೇಕಂತಿಲ್ಲ. ಆದರೆ ನನಗೆ ಒಂದು ಫತ್ವಾ ಬಂತು, ದಾರುಲ್ ಸಾಲ್ ಇಸ್ಲಾಂ ಅಂತೇಳ್ಬಿಟ್ಟು ನಮ್ಮ ಮುಸ್ಲಿಂ ಸಮಾಜದ ಕೋರ್ಟ್. ಅದು ಅಲ್ಲಿ ಫತ್ವಾ ಅಂದರೆ ಕೋರ್ಟ್ ಆರ್ಡ್ರ್ ಥರ. ಆ ಕೋರ್ಟ್ ಆರ್ಡ್ರ್ ಏನು ಬಂತು, ಮಸೀದಿಗೆ 20-25 ಲಕ್ಷ ಒಂದೊಂದು ಮಸೀದಿಗೆ ಕೊಟ್ಟೆ ನಾನು. ಆನ್ ಚೆಕ್ಕಲ್ಲಿ 19,75,00,000 ನಾನು ಮಸೀದಿಗಳು ಕೊಟ್ಟೆ. ಆದರೆ ಇದು ಹೇಳ್ತಿರಲ್ಲ ನಮ್ಮವರು ಅಂತೇಳಿ, ನಮ್ಮವರು ನಾನು ಹೆಸರು ಹೇಳೋದಿಲ್ಲ, ಕಾಂಗ್ರೆಸ್ ಲೀಡ್ರುಗಳು, ನಮ್ಮ ಮುಸಲ್ಮಾನರು ಎಲ್ಲ ಸೇರಿ ಇದರಲ್ಲಿ ದೊಡ್ಡ ದೊಡ್ಡವರಿದ್ದಾರೆ. ನಮ್ಮ ಕನ್ನಡಿಗರು ಅವರಲ್ಲ, ನಮ್ಮ ಮುಸಲ್ಮಾನರುಗಳೇ. ನಾನು ನಿಮಗೆ ಗೊತ್ತು, ನಾನು ಸುಳ್ಳು ಹೇಳಲ್ಲ ಅಂತ. ಆದರೆ ಇದರಲ್ಲಿ ಇವತ್ತು ಒಳ್ಳೆ ಪೊಸಿಷನಲ್ಲಿ ಎಲ್ಲರೂ ಒಳ್ಳೆ ಪೊಸಿಷನ್ಗಳಿದ್ದಾರೆ. ನಾನು ಅವ್ರಿಗೆ ಒಂದು ಕೆಟ್ಟ ಹೆಸರು ನನ್ನ ಸಮಾಜದಲ್ಲಿ ತರಬಾರ್ದು. ಅವರೆಲ್ಲ ಸೇರಿ ಒಂದು ಮೌಲಾನ ಮಸೂದ್ ಅಂತ ಹೇಳ್ಬಿಟ್ಟು ಅವನ ಹೆಸರು, ಅವನ ಹಿಂದೆ ನಾವು ನಮಾಜ್ ಮಾಡ್ತೀವಿ. ಒಂದು ಮೌಲಾನ ಮುಂದೆ ಇಮಾಮ್ ಅಂತಾರೆ ನಮ್ಮಲ್ಲಿ, ಇಮಾಮ್ ಹಿಂದ್ಗಡೆ ನಾವು ನಮಾಜ್ ಮಾಡ್ತೀವಿ. ಕಾಬೆ ರಕಾತ್ ಮಾಡ್ತೀವಿ, ರಕಾತ್ ಮಾಡಿ ಕಾಬೆ ಇಮಾಮ್ಗೆ ಅಂತೇಳ್ಬಿಟ್ಟು ರಕಾತ್ ಮಾಡ್ತೀವಿ. ಅಂದರೆ ನಮ್ಮ ಅಲ್ಲ ಆದಮೇಲೆ ನೀನೇ ನಮ್ಮಲ್ಲ, ನಿನ್ನ ಹಿಂಭಾಗ ನಾವು ನಮಾಜ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ರಕಾತ್ ಕಟ್ತೀವಿ, ತಾಬೆ ಇಮಾಮ್ಗೆ ಅಂತ ಕಟ್ತೀವಿ. ಆದರೆ ಅರ್ಥ ಏನು, ನಮ್ಮ ಅಲ್ಲಾಗೆ ಸಾಕ್ಷಿ ಇಟ್ಕೊಂಡು ನಿನ್ನಿಂದ ಹಿಂಬಾಗೆ ನಾವು ಇದು ನಮಾಜ್ ಮಾಡ್ತಾಯಿದ್ದು, ಇದು ಕುಬೂಲ್ ಮಾಡು ಅಂದರೆ, ಇದು ಕುಬೂಲ್ ಮಾಡು ಅಂದರೆ ಏನಂದರೆ ಇದು ಒಪ್ಕೋಬೇಕು. ನೀವು ನಾನು ನಮಾಜ್ ಮಾಡೋದು ದೇವ್ರಿಗೆ ಒಪ್ಕೋಬೇಕಂತ ಮಾಡ್ತೀವಿ ನಾವು. ಅದ್ರಲ್ಲಿ ಸ್ವಲ್ಪ ಮಿಸ್ಟೇಕ್ಗಳು ಆಗ್ಬೋದು, ದಯವಿಟ್ಟು ಇದು ಕ್ಷಮಿಸಬೇಕು. ಸ್ವಲ್ಪ ಈ ಮಾತಲ್ಲಿ ನನಗೆ ಲ್ಯಾಂಗ್ವೇಜಲ್ಲಿ ಮಿಸ್ಟೇಕ್ ಆದರೆ ಅಂತ ಅವರು ಒಂದು ಸುಳ್ಳು ಹೇಳ್ತಾನೆ. ಈ 20-25 ಲಕ್ಷ ಯಾರು ತಗೊಂಡಿದ್ದಾರೆ ಮತ್ತು 5,000 ರೂಪಾಯಿ ಯಾರು ಓಟಕ್ಕೋಸ್ಕರ ತಗೊಂಡಿದ್ದಾರೆ ಮತ್ತು 20-25 ಲಕ್ಷ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಇರೋ ಜನ ಮಸೀದಿದವರು 67 ಮಸೀದಿಯವರು ತಗೊಂಡಿದ್ದಾರೆ. ನಂದು ಈ ಫತ್ವಾ, ನನ್ನ ಆರ್ಡರ್ ಇದೆಲ್ಲ ಇಮ್ಮಿಡಿಯೇಟಾಗಿ ಅವ್ರು ವಾಪಸ್ ಕೊಡಬೇಕು, ಇಲ್ಲ ಅಂದರೆ ಇದು ಹರಾಮ್ ಅಂತಾರೆ. ನಿಮ್ಮ ದುಡ್ಡು ವಾಪಸ್ ಕೊಡಿ. ಎಸ್, ಯಾಕೆ ಆ ರೀತಿ? ಎಂಥ ಜಾತಿ ಇದೆ, ಎಂಥ ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಎಲ್ಲ ಮುಸಲ್ಮಾನರಿಗೆ ಒಗ್ಗಟ್ಟು ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ನೋಟ್ ಮೈ ಪಾಯಿಂಟ್. ಎಲ್ಲ ಜಾತಿ ಮುಸಲ್ಮಾನರಿಗೆ ಒಗ್ಗಟ್ಟು ಮಾಡಬೇಕು. ಎಲ್ಲ ಮಸೀದಿಗೆ 20-25 ಲಕ್ಷ ಇಂಡಿಯಾದಲ್ಲಿ ಯಾರೂ ಕೊಟ್ಟಿರಲ್ಲ, ನಾನು ಕೊಟ್ಟಿದ್ದೀನಿ. ಅದನ್ನು ಒಂದೇ ರಾತ್ರಿ ಅದನ್ನು ಹೋಗಿ ನಮ್ಮ ಇಸ್ಲಾಮಿಕ್ ಕೋರ್ಟಲ್ಲಿ ಫತ್ವಾ ತಗೊಂಡು ಬಂದು ನಾನು 2 ಕೈಯಿಂದ ಆ ದುಡ್ಡನ್ನು ಹಂಚ್ತಾ ಇದ್ದೀನಿ, ಬಡವರಿಗೆ ಓಟಕ್ಕೋಸ್ಕರ ಕೊಡ್ತಾಯಿದ್ದೀನಿ, ಅದು ಇಮಿಡಿಯೇಟಾಗಿ ವಾಪಸ್ ಕೊಡಿ. ಯಾರ್ಯಾರು ಮಸೀದು ಅವರು 20-25 ಲಕ್ಷ ತಗೊಂಡಿದ್ದಾರೆ
ಅದು ಇಮಿಡಿಯೇಟಾಗಿ ಅವ್ರಿಗೆ ವಾಪಸ್ ಕೊಡಿ ಅಂತ ಹೇಳೋರು ಯಾರು? ನಮ್ಮ ಕನ್ನಡಿಗರಲ್ಲ, ನಮ್ಮ ತಮಿಳಿಯನ್ಸ್ ಅಲ್ಲ, ನಮ್ಮವರೇ ಹೇಳೋದು. ಅಂದರೆ ನೀವು ಬೆಳೆದು ಬಿಡ್ತೀರಾ ಅಂತ ನಿಮ್ಮ ಸಮುದಾಯದ ದೊಡ್ಡ ದೊಡ್ಡ ನಾಯಕರು ನಿಮ್ಮ ಇದೇ ರೀತಿ ಮಾಡಿದ್ರು. ಎಕ್ಸಾಕ್ಟ್ಲಿ. ಇವಾಗ ಜಾತಿ ಅನ್ನೋದು ಎಲ್ಲಿದೆ? ಅವ್ರ ಪಾಪ ಓಟ್ ಕೊಡೋರು ಜನ ನಮ್ಮ ಅಕ್ಕ ತಂಗಿಗಳು, ನಮ್ಮ ಮುಸಲ್ಮಾನ್ ಅಕ್ಕ ತಂಗಿಗಳು, ಅಣ್ಣ ತಮ್ಮಂದರು, ಅವ್ರಿಗೇನಿದೆ? ಅವ್ರಿಗೇನಿಲ್ಲ, ಇನ್ನೋಸೆಂಟ್ಗಳು, ಅವ್ರಿಗೇನು ಪ್ರಪಂಚನ ಗೊತ್ತಿಲ್ಲ. ಲೀಡರ್ಗಳು ಏನು ಹೇಳ್ತಾರೆ ಅದನ್ನು ಮಾಡಿಬಿಟ್ಟಿದ್ದಾರೆ. ನಿಮ್ಮ ದೊಡ್ಡ ದೊಡ್ಡ ನಾಯಕರು ಅನ್ಸ್ಕೊಂಡವ್ರು ಇವತ್ತೆಲ್ಲ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳಾಗಿದ್ದಾರಾ? ಎಲ್ಲ ಮಿನಿಸ್ಟ್ರುಗಳು ಆಗಿದ್ದಾರೆ, ಹೆಸರು ಹೇಳೋದು ಬೇಡ, ಎಲ್ಲ ಟಾಪ್ ಪೊಸಿಷನಲ್ಲಿದ್ದಾರೆ. ಇವರೇ ನನಗೆ ಮೂಲೆ ಗುಂಪು ಮಾಡಿ ಸೋಲ್ಸಿದ ಕಾರಣ ಅವರೇ. ಒಂದು ರಾತ್ರಿ ಆ ಸ್ಟೇಟ್ಮೆಂಟ್ಗಳು ಚೇಂಜ್ ಮಾಡಿಬಿಟ್ರು. ಎಲ್ಲ ಮುಲ್ಲಾಗಳು ಸೇರಿಬಿಟ್ಟು ಅಲ್ಲಿ ಆ ಕಳ್ಳ ಅವನು ಹರಾಮ್ ಅಂತಾನೆ. ಎಲೆಕ್ಷನ್ಗೂ ಇದಕ್ಕೆ ಏನು ಸಂಬಂಧ?